ದಾವಣಗೆರೆ ಬೈ ಎಲೆಕ್ಷನ್ ಕದನ ಜೋರಾಗಿದೆ. ನಿರೀಕ್ಷೆಯಂತೆಯೇ ಸಾದಿಕ್ ಪೈಲ್ವಾನ್ ಕಣದಲ್ಲಿ ಉಳ್ಕೊಂಡಿದ್ದಾರೆ. ಸಮರ್ಥ ಶಾಮನೂರಿಗೆ ಸವಾಲ್ ಹಾಕಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಮ್ಯಾಜಿಕ್ ಮಾಡಿದೆ. ದಾವಣಗೆರೆಯಲ್ಲಿ ಶ್ರೀನಿವಾಸ್ ವರ್ಸಸ್ ಸಮರ್ಥ್ ವರ್ಸಸ್ ಸಾದಿಕ್. ಕೊನೆಗೂ ನಾಮಪತ್ರ ವಾಪಸ್ ಪಡೆಯಲೇ ಇಲ್ಲ ಪೈಲ್ವಾನ್. ಭಾರಿ ಕುತೂಹಲ ಮೂಡಿಸಿರೋ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕದನ ಕುತೂಹಲ ಜೋರಾಗಿದೆ. ಇಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆ ದಿನವಾಗಿತ್ತು. ಒಟ್ಟು 10 ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಆದರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಯಾವ ಮನವೊಲಿಕೆಗೂ ಜಗ್ಗಿಲ್ಲ. ಸಂಧಾನ ವಿಫಲ, ಕಣದಲ್ಲಿ ಸಾದಿಕ್ ಪೈಲ್ವಾನ್. ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯಲು ಕಡೆಯ ಅವಕಾಶ ಇತ್ತು. ಸಾದಿಕ್ ಮನವೊಲಿಸಲು ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಕೆಲ ಕಾಂಗ್ರೆಸ್ ಮುಖಂಡರು ಕೊನೆಯ ಕ್ಷಣದವರೆಗೂ ಕಸರತ್ತು ನಡೆಸಿದ್ರು. ಯಾರ ಮಾತಿಗೂ ಮಣಿಯದ ಸಾದಿಕ್ ಪೈಲ್ವಾನ್ ಸ್ಪರ್ಧಾ ಕಣದಲ್ಲಿ ಮುಂದುವರಿಯುವ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರೋದಿಲ್ಲ. ನಾನ್ ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನ್ ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನ್ ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನ್ನನ್ನು ಸೋಲಿಸಿದ್ರೆ ಅಹಿಂದ ಸೋತಂತೆ. ಎಲ್ಲಾದ್ರು ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಅಹಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಅಹಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಗುಲಾಮಿ ರಾಜಕಾರಣಕ್ಕೆ ತೆರೆ ಎಳೆಯುತ್ತೇವೆ. ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ, ಇದು ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗ್ ಅಲ್ಲಿ ಬಿಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತ ಹೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು. ಪರ್ಯಾಯಕ್ಕಾಗಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಬಾಗಲಕೋಟೆ ಕೈ ಬಂಡಾಯ ಅಭ್ಯರ್ಥಿ ಮನವೊಲಿಕೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿದ್ದ ಗೋವಿಂದರಾಜು ಬಳ್ಳಾರಿ ನಾಮಪತ್ರವನ್ನ ವಾಪಸ್ ಪಡೆದಿದ್ದು ಅಧಿಕೃತ ಅಭ್ಯರ್ಥಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಅಯೂಬ್ ಖಾನ್ ಬಾಗೇವಾಡಿ, ಅಬ್ದುಲ್ ರಜಾಕ್ ಬಾಳೆಕಾಯಿ, ಯಂಕಪ್ಪ ಕಮತಗಿ ಹಾಗೂ ಪ್ರಶಾಂತ್ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಸದ್ಯ ಕಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಪ್ರಮುಖ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 9 ಮಂದಿ ಅಭ್ಯರ್ಥಿಗಳು ಚುನಾವಣಾ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಾವಣಗೆರೆ ಬೈ ಎಲೆಕ್ಷನ್ ಕದನ ಜೋರಾಗಿದೆ. ನಿರೀಕ್ಷೆಯಂತೆಯೇ ಸಾದಿಕ್ ಪೈಲ್ವಾನ್ ಕಣದಲ್ಲಿ ಉಳ್ಕೊಂಡಿದ್ದಾರೆ. ಸಮರ್ಥ ಶಾಮನೂರಿಗೆ ಸವಾಲ್ ಹಾಕಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಮ್ಯಾಜಿಕ್ ಮಾಡಿದೆ. ಶ್ರೀನಿವಾಸ್ ವರ್ಸಸ್ ಸಮರ್ಥ್ ವರ್ಸಸ್ ಸಾದಿಕ್.
ಕೊನೆಗೂ ನಾಮಪತ್ರ ವಾಪಸ್ ಪಡೆಯಲೇ ಇಲ್ಲ ಪೈಲ್ವಾನ್. ಭಾರಿ ಕುತೂಹಲ ಮೂಡಿಸಿರೋ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕದನ ಕುತೂಹಲ ಜೋರಾಗಿದೆ. ಇಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆ ದಿನವಾಗಿತ್ತು. ಒಟ್ಟು 10 ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಆದರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಯಾವ ಮನವೊಲಿಕೆಗೂ ಜಗ್ಗಿಲ್ಲ. ಸಂಧಾನ ವಿಫಲ, ಕಣದಲ್ಲಿ ಸಾದಿಕ್ ಪೈಲ್ವಾನ್. ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯಲು ಕಡೆಯ ಅವಕಾಶ ಇತ್ತು. ಸಾದಿಕ್ ಮನವೊಲಿಸಲು ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಕೆಲ ಕಾಂಗ್ರೆಸ್ ಮುಖಂಡರು ಕೊನೆಯ ಕ್ಷಣದವರೆಗೂ ಕಸರತ್ತು ನಡೆಸಿದ್ರು. ಯಾರ ಮಾತಿಗೂ ಮಣಿಯದ ಸಾದಿಕ್ ಪೈಲ್ವಾನ್ ಸ್ಪರ್ಧಾ ಕಣದಲ್ಲಿ ಮುಂದುವರಿಯುವ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನ್ ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನ್ ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನ್ ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನ್ನನ್ನು ಸೋಲಿಸಿದ್ರೆ ಅಹಿಂದ ಸೋತಂತೆ. ಎಲ್ಲದ್ದು ನನಗೆ ಸೋಲ್ಸಿದ್ರೆ ನಮ್ ಸಮಾಜ ಅಹಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಅಹಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸೇರೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಗುಲಾಮಿ ರಾಜಕಾರಣಕ್ಕೆ ತೆರೆ ಎಳೆಯುತ್ತೇವೆ. ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೆ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ, ಇದು ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗ್ ಅಲ್ಲಿ ಬಿಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತ ಹೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು. ಪರ್ಯಾಯಕ್ಕಾಗಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಬಾಗಲಕೋಟೆ ಕೈ ಬಂಡಾಯ ಅಭ್ಯರ್ಥಿ ಮನವೊಲಿಕೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿದ್ದ ಗೋವಿಂದರಾಜು ಬಳ್ಳಾರಿ ನಾಮಪತ್ರವನ್ನ ವಾಪಸ್ ಪಡೆದಿದ್ದು ಅಧಿಕೃತ ಅಭ್ಯರ್ಥಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಅಯೂಬ್ ಖಾನ್ ಬಾಗೇವಾಡಿ, ಅಬ್ದುಲ್ ರಜಾಕ್ ಬಾಳೆಕಾಯಿ, ಯಂಕಪ್ಪ ಕಮತಗಿ ಹಾಗೂ ಪ್ರಶಾಂತ್ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ.